ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಂಬಾರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪಿಂದ ಪಪ್ಪನ್ನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲೇ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು 4 ಜನ ತಿನ್ಬೋದು ಈ ಸಾಂಬಾರನ್ನ, ಅಷ್ಟು ಮಾಡ್ತಾಯಿದ್ದೀನಿ ನೋಡಿ ನಾನು. ಮತ್ತು ತೊಗರಿಬೇಳೆನ ಒಂದು ಇಡೀ ತೊಗರಿಬೇಳೆ ತಗೊಂಡು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ವಾರಕ್ಕೊಂದ್ಸಲ 2 ಸಲ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಈಗ 2 ನಾಟಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು ಅರಿಶಿನ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 3 ವಿಸಿಲ್ ಹಾಕ್ಸ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಬೇಕು. ಈ ಪಪ್ಪಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಸುಲಭ ಇದೆ ಇದು. ಯಾರು ಬೇಕಂದ್ರೂ ಈ ಸಾಂಬಾರನ್ನ ಮಾಡ್ಬೋದು, ಅಷ್ಟು ಈಸಿ ಇದು. ನೋಡಿ, ಈಗ ಸಾಂಬಾರು 3 ವಿಸಿಲ್ ಬಂದಿದೆ, ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶರಲ್ಲಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂದರೆ ಚೌಟಲ್ಲೂ ಮಾಡ್ಕೊಬೋದು ಈ ಥರ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 3 ಟೀ ಸ್ಪೂನ್ ಅಂದ್ಕೊಳ್ಳಿ. ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಈಗ ಒಂದು ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಕಪ್ಪಷ್ಟು ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಂಡು ಒಗ್ಗರಣೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಫ್ರೈ ಆದಮೇಲೆ ಸಾಂಬಾರನ್ನ ಸೇರಿಸ್ಕೋಬೇಕು. ಸಾಂಬಾರನ್ನ ಸೇರಿಸ್ಕೊಂಡು 1 ನಿಮಿಷ ಕುದಿಸ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಕುದಿಸ್ಕೊಳ್ಳಿ. ಈಗ ನೋಡಿ, ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಪಪ್ಪು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.